ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಹೊಲದಲ್ಲಿ ಕೆಲಸ ಮಾಡುತ್ತಿದ್ದವರ ಸೌಂದರ್ಯ ನೋಡಿ ನನ್ನ ತಮ್ಮ ಡ್ಯಾನ್ಸ್ ಮಾಡುತ್ತಿದ್ದ ಅವಳು ನೋಡಲು ಅಪ್ಸರೆಯಂತೆ ಇದ್ದಳು. ಅವಳೇ ನನ್ನನ್ನು ಹಳ್ಳಿಯಲ್ಲಿ ಯಾರೂ ಬರದ ಜಾಗಕ್ಕೆ ಕರೆದುಕೊಂಡು ಹೋಗಿ ಬಹಳ ದಿನದ ಅವಳ ದಾಹ ಮತ್ತು ಹಸಿವನ್ನು ನೀಗಿಸಲು ಹೇಳಿದ ನಾನು. ಅವಳಿಗೆ ಹೇಗೆ ಎಲ್ಲವೂ ಮಾಡಿದೆ ಅನ್ನುವುದೆಂದು ಗೊತ್ತಾಗಬೇಕಾದರೆ ಕಥೆನ ಪೂರ್ತಿಯಾಗಿ ನೋಡಿ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008889112. ನನ್ನ ಹೆಸರು ಲೋಕೇಶ್. ಇದು ನನ್ನ ಜೀವನದಲ್ಲಿ ನಡೆದ ಎರಡನೇ ಘಟನೆಯ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ. ನಾನು ನನ್ನ ಪಿಜಿ ಮುಗಿಸಿದ ಬಳಿಕ ನಮ್ಮ ಮನೆಯಲ್ಲಿ ಬೇರೆ ಕಂಪನಿಯಲ್ಲಿ ಎಲ್ಲೂ ಕೆಲಸಕ್ಕೆ ಹೋಗಬೇಡ, ಊರಿಗೆ ಬಂದು ಸಾಕಷ್ಟು ಜಮೀನು ಇದೆ, ಇದನ್ನು ನೋಡಿಕೊಂಡು ಆರಾಮವಾಗಿರು, ಸುಮ್ನೆ ಬೇರೆಯವರ ಕೆಳಗೆ ದುಡಿಯಬೇಡ ಎಂದು ಹೇಳಿದರು. ನಾನು ಕೆಲವು ಸ್ನೇಹಿತರಿಗೆ ಈ ಬಗ್ಗೆ ಕೇಳಿದಾಗ ಅವರು, ನಿಮ್ಮ ಮನೆಯಲ್ಲಿ ಹೇಳುವುದು ಸರಿಯಾಗಿದೆ, ಸುಮ್ನೆ ಅಲ್ಲಿ ಇಲ್ಲಿ ಅಂತ ಬೇರೆ ಊರಿಗೆ ಹೋಗಿ ಯಾಕೆ ಕೆಲಸ ಹುಡುಕುತ್ತೀಯ ಎಂದು ಹೇಳಿದರು. ಆಮೇಲೆ ನಾನು ಸ್ವಲ್ಪ ಕುಳಿತು ವಿಚಾರ ಮಾಡಿದ ಮೇಲೆ ಊರಿಗೆ ಬಂದು ಕೃಷಿ ಮಾಡುತ್ತಿದ್ದೆ. ಹೀಗೆ ಕೃಷಿ ಮಾಡಬೇಕಾದರೆ ನಾವು ಆ ಸಲ ಹೊಲದಲ್ಲಿ ಈರುಳ್ಳಿ ಹಾಕಿದ್ದೆವು. ಹೀಗಾಗಿ ಕೆಲವರು ಪಗಾರ ತೆಗೆದುಕೊಳ್ಳುವ ಬದಲು ಒಂದಿಷ್ಟು ಈರುಳ್ಳಿಯನ್ನು ತಮ್ಮ ಜೊತೆಗೆ ತೆಗೆದುಕೊಂಡು ಮನೆಗೆ ಹೋಗುತ್ತಿದ್ದರು. ಇದು ಮೊದಲಿನಿಂದಲೂ ನಮ್ಮೂರಿನಲ್ಲಿ ನಡೆದಿದ್ದರಿಂದ ನಾನು ಕೂಡ ಸುಮ್ಮನಿದ್ದೆ. ಇನ್ನು ನಮ್ಮ ಹೊಲಕ್ಕೆ ಸಾಕಷ್ಟು ಆಳುಗಳು ಕೆಲಸಕ್ಕೆ ಬರುತ್ತಿದ್ದರು. ಆ ಪೈಕಿ ಶಶಿಕಲಾ ಕೂಡ ಒಬ್ಬರಾಗಿದ್ದು, ನೋಡಲು ಗೋಧಿ ಬಣ್ಣ, ಉದ್ದವಾದ ಕೂದಲು, ನೇರವಾದ ಮೂಗು, ಒಟ್ಟಾರೆಯಾಗಿ ನೋಡಲು ಅಂದವಾಗಿ ಮೇನಕೆಯಂತೆ ಕಾಣುತ್ತಿದ್ದರು. ಅವರನ್ನು ನೋಡಿದ ಮೊದಲ ದಿನವೇ ನನಗೆ ಸಿಟಿಯಲ್ಲಿ ನಾನು ಮಾಡಿದ ಎಲ್ಲಾ ಕೆಲಸಗಳು ನೆನಪಾಗಿ ಬಿಟ್ಟಿದ್ದವು. ಆದರೆ ನಮ್ಮೂರಿನಲ್ಲಿ ಇದು ಎಲ್ಲ ಬೇಡ ಎಂದು ಸುಮ್ಮನಾಗಿದ್ದೆ. ಅವರನ್ನು ನೋಡಿದರೆ ಮತ್ತೆ ಮತ್ತೆ ನೋಡಬೇಕು ಎಂಬ ಆಸೆ ಹುಟ್ಟುತ್ತಿತ್ತು. ಅವರನ್ನು ವರ್ಣಿಸಲು ಪದಗಳೇ ಸಾಲುತ್ತಿಲ್ಲ. ಹೀಗೆ ಒಂದಿಷ್ಟು ದಿನ ನಾನು ಹೊಲದಲ್ಲಿ ಕೃಷಿ ಮಾಡುತ್ತಾ ಸುಮ್ಮನಿದ್ದೆ. ಒಮ್ಮೆ ಕೂಲಿಯವರು ಈರುಳ್ಳಿ ಕೀಳಲು ಬಂದಿದ್ದರು. ಹೊಲದಲ್ಲಿ ಕೆಲವೊಮ್ಮೆ ತುರಿಕೆ, ಕಸ ಬೆಳೆದಿರುತ್ತೆ. ಹೀಗಾಗಿ ಎಲ್ಲರೂ ಹುಷಾರಾಗಿ ಕೆಲಸ ಮಾಡುತ್ತಿದ್ದರು. ಕೆಲವರು ಪ್ಲಾಸ್ಟಿಕ್ ಕೈಗೆ ಕಟ್ಟಿಕೊಂಡು ಕೆಲಸ ಮಾಡುತ್ತಿದ್ದರು. ಆ ದಿನ ನಮ್ಮ ಹೊಲದ ಆಚೆ ಕಡೆ ದಂಡೆಯಲ್ಲಿ ನಾನು ಕೂಡ ಈರುಳ್ಳಿ ಕೀಳುತ್ತಿದ್ದೆ. ಇವರು ಕೈಗೆ ಪ್ಲಾಸ್ಟಿಕ್ ಚೀಲವನ್ನು ಕಟ್ಟಿಕೊಂಡು ಕೆಲಸ ಮಾಡುತ್ತಿದ್ದರು. ತುಸು ಹೊತ್ತು ಆದಮೇಲೆ ಅದಕ್ಕೆ ಕಟ್ಟಿದ್ದ ದಾರ ಬಿಚ್ಚಿತು. ಅವರು ಅದನ್ನು ಕಟ್ಟಲು ನನಗೆ ಕರೆದಾಗ ನಾನು ಹೋಗಿ ಅವರ ಮುಂದೆ ನಿಂತು ಕೆಳಗೆ ನೋಡಿದೆ. ಅಷ್ಟು ದಿನಗಳ ಬಳಿಕ ನನಗೆ ಮೊದಲ ಬಾರಿ ಹೊಲದಲ್ಲಿ ಆ ಸೌಂದರ್ಯವನ್ನು ಕಂಡು ನಾನು ಗಾಬರಿಯಾಗಿದ್ದೆ. ನಂತರ ನಾನು ಪ್ಲಾಸ್ಟಿಕ್ ಚೀಲವನ್ನು ಕಟ್ಟಿದೆ. ಅವರು ಕೆಳಗೆ ಕೂತಿದ್ದರಿಂದ ಎಲ್ಲವೂ ಸ್ಪಷ್ಟವಾಗಿ ಕಾಣುತ್ತಿತ್ತು. ಆಮೇಲೆ ಅವರು ನನ್ನನ್ನು ಸಿಟ್ಟಿನಿಂದ ನೋಡುತ್ತಾ, ಸರಿ, ಸಿಟಿಗೆ ಹೋಗಿ ಬಂದ ಮೇಲೆ ಎಲ್ಲರೂ ಹೀಗೆ ಅಂತ ಹೇಳಿ ಮತ್ತೆ ಗದ್ದೆ ಕೆಲಸ ಮಾಡತೊಡಗಿದರು. ಆಮೇಲೆ ಈರುಳ್ಳಿ ಚೀಲಗಳನ್ನು ಟ್ರಾಕ್ಟರ್ನಲ್ಲಿ ಇಟ್ಟುಕೊಂಡು ಮನೆಯತ್ತ ಹೊರಟೆ. ಆಗ ಇವರು ಕೂಡ ನನ್ನ ಪಕ್ಕದಲ್ಲಿ ಕೂತಿದ್ದರು. ಟ್ರಾಕ್ಟರ್ ನಾನೇ ಓಡಿಸುತ್ತಿದ್ದರಿಂದ ಆಗಾಗ ಕೈ ಅವರಿಗೆ ಬಡಿಯುತ್ತಿತ್ತು. ಆದರೂ ಅವರು ಸುಮ್ಮನಿದ್ದರು. ಇನ್ನು ನಾವು ಹೊಲದಲ್ಲಿ ಒಂದೇ ಕಡೆ ಕೆಲಸ ಮಾಡುತ್ತಿದ್ದರೂ ಕೂಡ ಅವರನ್ನು ನೋಡಲು ಹಿಂದೆ ಇಟ್ಟು ಹಾಕುತ್ತಿದ್ದೆ. ನಾನು ಹೆಚ್ಚಾಗಿ ಕೆಲಸದಲ್ಲಿ ಬಿಜಿಯಾಗಿರುತ್ತಿದ್ದೆ. ಅಷ್ಟೊಂದು ಗಮನ ಸಿಕ್ಕಿರಲಿಲ್ಲ. ಆದರೆ ಒಂದು ದಿನ ಹೀಗೆ ಅಕಸ್ಮಾತಾಗಿ ಅವರ ಕಡೆಗೆ ತಿರುಗಿದಾಗ ಅವರು ನನ್ನನ್ನು ತಿನ್ನುವ ಹಾಗೆ ನೋಡುತ್ತಿದ್ದರು. ನಾನು ಮತ್ತೆ ಅಂದಿನಿಂದ ಸ್ವಲ್ಪ ಅವರ ಕಡೆ ಗಮನಹರಿಸಲು ತೊಡಗಿದೆ. ಆಗಾಗ ಅವರನ್ನು ನೋಡಿ ನಗುತ್ತಿದ್ದೆ. ಅದನ್ನು ನೋಡಿ ಅವರು ನಗುತ್ತಾ ತಲೆ ಕೆಳಗೆ ಮಾಡಿ ತಮ್ಮ ಕೆಲಸದಲ್ಲಿ ತೊಡಗುತ್ತಿದ್ದರು. ಹೀಗೆ ನಿಧಾನವಾಗಿ ನಮ್ಮ ಗೆಳೆತನ ಆರಂಭವಾಗಿತ್ತು. ಅವರ ನಡವಳಿಕೆ ಕಂಡು ನನಗೆ ಆಶ್ಚರ್ಯ ಎನಿಸಿತು. ಏಕೆಂದರೆ ಅವರು ನನ್ನ ಕಡೆಗೆ ನೋಡುತ್ತಿದ್ದಾರೆ ಎಂಬುದು ನನಗೆ ಅದಾಗಲೇ ಗೊತ್ತಿತ್ತು. ಆದರೆ ಯಾಕೆ ಎಂದು ನನಗೆ ಗೊತ್ತಿರಲಿಲ್ಲ. ಅಲ್ಲದೆ ನಾನು ಏನಾದರೂ ಆಗಾಗ ನೋಡುವುದು ಅವರಿಗೆ ಗೊತ್ತಾಗಿದೆಯಾ ಎಂಬ ಅನುಮಾನ ಮೂಡತೊಡಗಿತು. ಅದರ ಬಗ್ಗೆ ಅವರ ಜೊತೆಗೆ ಹೇಗೆ ಮಾತನಾಡುವುದು ಎಂಬುದೇ ಗೊತ್ತಾಗದೆ ಸುಮ್ಮನಾಗಿದ್ದೆ. ಆದರೆ ಅಂದು ಹೊಲದಲ್ಲಿ ನೋಡಿದ ಸೌಂದರ್ಯದಿಂದ 1 ವರ್ಷದಿಂದ ಮನಸ್ಸಿನ ಆಳದಲ್ಲಿ ಹುದುಗಿ ಹೋಗಿದ್ದ ಕನಸುಗಳಿಗೆ ಮತ್ತೆ ಜೀವ ಬರತೊಡಗಿತು. ನಾನು ಬದಲಾಗಬೇಕು ಎಂದು ನನಗೆ ಅನ್ನಿಸಿತು. ಒಂದೆರಡು ದಿನಗಳ ಬಳಿಕ ಮತ್ತೆ ಸೌಂದರ್ಯ ಕಾಣುವಂತೆ ಕುಳಿತಿದ್ದಾಗ ನನಗೆ ದಿಕ್ಕು ತೋಚಿಯೇ ಹೋಗಲಿಲ್ಲ. ಅದೇ ಹೊತ್ತಿಗೆ ನನ್ನ ತಮ್ಮ ಎದ್ದು ಕುಣಿಯತೊಡಗಿದ. ಅವರು ನೋಡಿ ತುಸು ನಕ್ಕು ಸುಮ್ಮನಾದರು.
ಇನ್ನು ಇದರ ಜೊತೆಗೆ ನಾನು ಹೊಲದಲ್ಲಿ ಕೃಷಿ ಕೆಲಸ ಮಾಡುತ್ತಿದ್ದೆ ಮತ್ತು ಕೂಲಿಕಾರರ ಉಸ್ತುವಾರಿಯನ್ನು ನೋಡಿಕೊಳ್ಳುತ್ತಿದ್ದೆ. ಹೊಲದ ಎಲ್ಲಾ ಜವಾಬ್ದಾರಿಯನ್ನು ಮನೆಯಲ್ಲಿ ನನಗೆ ಬಿಟ್ಟಿದ್ದರು. ಆದರೂ ಕೆಲವೊಮ್ಮೆ ನಾನು ಹೊಲದಲ್ಲಿ ಕೆಲಸವನ್ನೇ ಮಾಡುತ್ತಿದ್ದಿಲ್ಲ. ಸುಮ್ಮನೆ ಹೋಗಿ ಗಿಡದ ಕೆಳಗೆ ಮೊಬೈಲ್ ಬಳಸುತ್ತಾ ಕೂರುತ್ತಿದ್ದೆ. ಇಲ್ಲವೇ ಮನೆಗೆ ಬಂದು ಆರಾಮವಾಗಿ ಟಿವಿ ನೋಡುತ್ತಾ ಕೂರುತ್ತಿದ್ದೆ. ಹೀಗೆ ನನ್ನ ದಿನಚರಿ ಕೆಲವು ದಿನಗಳವರೆಗೆ ನಡೆಯಿತು. ಮತ್ತೊಂದೆಡೆ ನಮ್ಮ ಗೆಳೆತನ ಮುಂದುವರಿಯುತ್ತಾ ಹಲವು ದಿನಗಳ ಬಳಿಕ ನಾನು ಒಂದು ದಿನ ಅವರನ್ನು ಕೂಲಿ ಕೆಲಸಕ್ಕೆ ಅವರ ಮನೆಗೆ ಹೋದಾಗ ಮನೆ ತೆರೆದಿತು. ಆದರೆ ಯಾರೂ ಇರಲಿಲ್ಲ. ಮೊದಲೇ ಹಳ್ಳಿಯ ಮನೆ. ನಾನು ನೇರವಾಗಿ ಅಡುಗೆ ಮನೆಗೆ ಹೋದರೆ ಅವರು ಅಲ್ಲಿ ಮೈಮೇಲೆ ನೀರು ಸುರಿದುಕೊಳ್ಳುತ್ತಾ ನಿಂತಿದ್ದರು. ಕೂಡಲೇ ನನ್ನನ್ನು ನೋಡಿ ಬೆಚ್ಚಿಬಿದ್ದರು. ಆ ದಿನ ನಾನು ಅವರ ಜೊತೆ ಮಾತನಾಡಲೇ ಇಲ್ಲ. ಅವರು ಕೂಡ ಸುಮ್ಮನಾಗಿದ್ದರು. ಅಲ್ಲಿಂದ ನಾನು ಎಲ್ಲವನ್ನೂ ಕೈಬಿಟ್ಟು ನನ್ನ ಪಾಡಿಗೆ ಹೊಲದಲ್ಲಿ ಕೃಷಿ ಮಾಡುತ್ತಿದ್ದೆ. ಹೀಗೆ ಒಂದೆರಡು ದಿನ ಕಳೆದ ಬಳಿಕ ಒಂದು ದಿನ ಹೊಲದಲ್ಲಿ ಕೂಲಿಕಾರರು ಕಡಿಮೆ ಇದ್ದಾಗ ಅವರು ಮನೆಗೆ ಹೊರಟಿದ್ದರು. ನಾನು ಸುಮ್ಮನೆ ಅಲ್ಲಿ ಕಾಲು ತೊಳೆದು ನಿಂತಿದ್ದೆ. ಆಗ ಅವರು ಅಲ್ಲಿಗೆ ಬಂದು ಸಂಜೆ ಹಳ್ಳದ ಹತ್ತಿರ ಬಾ ಅಂತ ಹೇಳಿ ಹೊರಟರು. ನಾನು ಆ ದಿನ ಮನೆಗೆ ಹೋಗದೆ ಹೊಲದಲ್ಲಿ ಉಳಿದುಕೊಂಡೆ. ಸುಮಾರು 7ರ ಹೊತ್ತಿಗೆ ನಮ್ಮ ಹೊಲದ ದಂಡೆಯಲ್ಲಿ ಒಂದು ಹಳ್ಳ ಇದ್ದು ಅದರಲ್ಲಿ ಬರೀ ಗಿಡಗಳೇ ಇದ್ದವು. ಅದರಲ್ಲಿ ತುಸು ಸಣ್ಣಗೆ ನೀರೂ ಕೂಡ ಹರಿಯುತ್ತಿತ್ತು. ನಾನು ಅಲ್ಲಿ ಹೋಗಿ ನೋಡಿದಾಗ ನನಗೆ ಯಾರೂ ಕಾಣಲಿಲ್ಲ. ನಾನು ಸುಮ್ಮನೆ ಮೊಬೈಲ್ನಲ್ಲಿ ಗೇಮ್ ಆಡುತ್ತಾ ಕುಳಿತಿದ್ದಾಗ ಸ್ವಲ್ಪ ಹೊತ್ತು ಬಿಟ್ಟು ಯಾರೂ ನನ್ನ ಕರೆದಂತೆ ಎನಿಸಿತು. ಆಗ ನಾನು ಹಿಂದೆ ನೋಡಿದಾಗ ಯಾರೂ ಇರಲಿಲ್ಲ. ನಾನು ಸುಮ್ಮನೆ ಮತ್ತೆ ಗೇಮ್ ಆಡತೊಡಗಿದೆ. ಆಗ ನನಗೆ ಯಾರು ಚಿಕ್ಕ ಕಲ್ಲು ಎಸೆದರು. ನಾನು ನನ್ನ ಎಡಕ್ಕೆ ಹಿಂದುಗಡೆಯ ಪೊದೆಯ ಕಡೆಗೆ ನೋಡಿದಾಗ ಅವರು ಅಲ್ಲಿಗೆ ಬಂದು ನಿಂತಿದ್ದರು. ಆಗ ನಾನು ಸುಮ್ಮನೆ ಇದ್ದೆ. ಅವರು ಆ ಕಡೆಗೆ ಬರುವಂತೆ ಹೇಳಿದರು. ನಾನು ಅಲ್ಲಿಗೆ ಹೋಗಿ ಯಾಕೆ ಲೇಟು ಎಂದು ಕೇಳಿದಾಗ ಈ ಕಡೆಗೆ ಬರುವಾಗ ಹಳ್ಳಿಯವರು ಸಿಕ್ಕರು. ಮಾತನಾಡಿ ಬರೋಕೆ ಸ್ವಲ್ಪ ಲೇಟ್ ಆಯಿತು ಎಂದರು. ನಾನು ಯಾಕೆ ಈ ಕಡೆಗೆ ಕರೆದಿದ್ದು ಅಂತ ಕೇಳಿದಾಗ ನಿನ್ನ ಜೊತೆಗೆ ಮಾತನಾಡಬೇಕಿತ್ತು ಎಂದರು. ನಾನು ಮಾತನಾಡೋಕೆ ಇಲ್ಲಿಗೆ ಯಾಕೆ ಬರಬೇಕಿತ್ತು? ಅಲ್ಲೇ ಹೊಲದಲ್ಲಿ ಮಾತನಾಡಬಹುದಿತ್ತಲ್ಲ ಎಂದು ಕೇಳಿದಾಗ ನಿನಗೆ ಅದೆಲ್ಲ ಗೊತ್ತಾಗುವುದಿಲ್ಲ ಎಂದರು. ಆಗ ಅವರು ನನ್ನ ಯಜಮಾನ ಹೋದ ಮೇಲೆ ನಾನು ಒಬ್ಬಂಟಿಯಾಗಿ ಈ ಊರಿನಲ್ಲಿ 12 ವರ್ಷದಿಂದ ಇದ್ದೇನೆ. ಆದರೆ ನನಗೆ ಎಷ್ಟೇ ಹಸಿವಾಗಿದ್ದರೂ ಸಹ ಮನೆಯಲ್ಲಿ ಯಾರಿಲ್ಲದಾಗ ಸಾಕಷ್ಟು ಕೈಕೆಲಸದ ಮಾಡುತ್ತಿದ್ದೆ. ಕೆಲವೊಮ್ಮೆ ವಾಂತಿಯವರೆಗ ಕೆಲಸ ಮಾಡಿದ್ದೆ. ಅದರಿಂದ ನನಗೆ ಯಾವ ಪ್ರಯೋಜನವೂ ಆಗುತ್ತಿರಲಿಲ್ಲ. ಇನ್ನು ಬೇರೆಯವರ ಸಹಾಯ ಪಡೆಯೋಣ ಎಂದರೆ ಊರಿನವರೆಲ್ಲರೂ ತೋಳಗಳಂತೆ ನನ್ನ ನೋಡುತ್ತಿದ್ದರು. ಯಾಕೆಂದರೆ ನನಗೆ ಹೇಳುವರು ಕೇಳುವರು ಯಾರೂ ಇಲ್ಲ ಎಂದು ಅವರಿಗೆ ಗೊತ್ತಿತ್ತು. ಹೀಗಾಗಿ ನಾನು ಇದು ಬೇಡವೇ ಬೇಡ ಎಂದು ಸುಮ್ಮನಾಗಿ ಬಿಟ್ಟಿದ್ದೆ ಎಂದರು. ಆಗ ನನಗೆ ಅವತ್ತು ಹೊಲದಲ್ಲಿ ನಡೆದ ಘಟನೆ ನೆನಪಾಯಿತು. ನಾನು ಅವತ್ತು ಹಾಗೆ ನೋಡಿದ್ದಕ್ಕೆ ಕ್ಷಮಿಸಿ ಅಂತ ಹೇಳಿದೆ. ಅವರು ಪರವಾಗಿಲ್ಲ, ಇದು ನಿನ್ನ ವಯಸ್ಸಿನಲ್ಲಿ ಮಾಮೂಲು ಬಿಡು ಎಂದು ಹೇಳಿದರು. ಆಗ ಮತ್ತೆ ಅವರು ಅವತ್ತು ನಿನ್ನ ನೋಡಿದಾಗಿನಿಂದ ನನ್ನ ಮನಸ್ಸಿನಲ್ಲಿ ನಿನ್ನ ಬಗ್ಗೆ ಸ್ವಲ್ಪ ಯೋಚಿಸತೊಡಗಿದ್ದೆ. ಆದರೆ ಅದನ್ನು ಯಾವತ್ತೂ ತೋರಿಸಿಕೊಳ್ಳಲಿಲ್ಲ. ಏಕೆಂದರೆ ನೀನು ನನ್ನ ಕಷ್ಟಗಳನ್ನು ಕೇಳುವ ನನ್ನ ಗೆಳೆಯನಾಗಿ ಇರಬೇಕು, ಅಲ್ಲದೆ ನನ್ನ ಜೀವನದ ಸುಖ ಸಂತೋಷಕ್ಕೆ ಸರಿಯಾದ ವ್ಯಕ್ತಿ ಎಂದು ಎನಿಸಿತು. ಅದಕ್ಕಾಗಿ ಇಲ್ಲಿ ಇಷ್ಟೊತ್ತಿನಲ್ಲಿ ಯಾರೂ ಬರುವುದಿಲ್ಲ ಎಂದು ಗೊತ್ತಿದ್ದು ನಿನಗೆ ಹಳ್ಳಕ್ಕೆ ಬರುವಂತೆ ಹೇಳಿದೆ ಎಂದರು. ನಾನು ಸರಿ ಅಂತ ಹೇಳಿದೆ. ಅವರು ನೀನು ಸಿಟಿಯಲ್ಲಿ ಇದ್ದಾಗ ಏನಾದರೂ ಕೆಲಸ ಮಾಡಿದ್ದೆಯಾ ಎಂದು ಕೇಳಿದರು. ನಾನು ಸುಮ್ಮನೆ ಇದ್ದೆ. ಅವರು ಪರವಾಗಿಲ್ಲ ಹೇಳು, ನಿನಗೆ ಈ ಕೆಲಸದ ಬಗ್ಗೆ ಗೊತ್ತಿದ್ದರೆ ಹೇಳಿಕೊಡುವ ಅವಶ್ಯಕತೆ ಇಲ್ಲ ಎಂದರು. ನಾನು ಹೌದು, ಸಿಟಿಯಲ್ಲಿ ಇದ್ದಾಗ ಕಾಲೇಜಿನಲ್ಲಿ ಒಂದು ಸಲ ಬಿಟ್ಟರೆ ಯಾವಾಗಲೂ ಕೆಲಸ ಮಾಡಿಲ್ಲ ಎಂದು ಹೇಳಿದೆ. ಅವರು ಸರಿ, ಆ ಕಡೆಗೆ ಹೋಗೋಣ ಅಂತ ಹೇಳಿ ಪಕ್ಕದಲ್ಲಿ ಪೊದೆ ಇದ್ದ ಕಂದಕಕ್ಕೆ ಕರೆದುಕೊಂಡು ಹೋದರು. ಆಮೇಲೆ ನಾನು ಅಲ್ಲಿಯೇ ಆ ಕೆಲಸವನ್ನು ಮಾಡಿ ಮನೆಯತ್ತ ಹೊರಟು ಬಂದೆ. ಅವರು ಆಮೇಲೆ ಸ್ವಲ್ಪ ಹೊತ್ತಿನ ಬಳಿಕ ಅಲ್ಲಿಂದ ಹಳ್ಳದ ಮಾರ್ಗದ ಮೂಲಕ ನಮ್ಮೂರಿನ ಮುಂದಿನ ದಾರಿಯಿಂದ ಬಂದರು. ಫ್ರೆಂಡ್ಸ್, ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.